ಬಸ್ ಇವತ್ತು ಟ್ರೈಲರ್ ಆದಮೇಲೆ ಶಿವಣ್ಣ ಅವರು ಮಿಲ್ಲರ್ ಕ್ಯಾಪ್ಟನ್ ಮಿಲ್ಲರ್ ರಿಲೀಸ್ ಆಗಿದೆ, ಹೆಂಗೆ ಅನ್ಸುತ್ತೆ ನಿಮಗೆ? ಇಲ್ಲ, ನಾನು ಫಸ್ಟ್ ಬರಬೇಕಾದ್ರೆ ಅನಿಸಿದ್ದು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದೆ, ಬಟ್ ಅದು ರೀಚ್ ಆಗಿದೆ. ಶಿವಣ್ಣನ ಆ್ಯಕ್ಟಿಂಗು ಜೈಲರ್ ಇದ್ದಾಗಲೂ ಕೂಡ ಸೂಪರು. ಜೈಲರಿಗೆ ಕಂಪೇರ್ ಮಾಡೋದು ಒಂಥರ ಕಮರ್ಷಿಯಲ್ ಆಸ್ಪೆಕ್ಟ್ ಅದು. ಬಟ್ ಈಗ ಕ್ಯಾಪ್ಟನ್ ಮಿಲ್ಲರಲ್ಲಿ ಶಿವಣ್ಣನ ಆ್ಯಕ್ಟಿಂಗು, ಆ ಡ್ರೆಸ್ಸಿಂಗ್ ಸೆನ್ಸು ತುಂಬ ಬೇರೆಯೇ ಇದೆ. ನಿಜಕ್ಕೂ ಸೂಪರ್. ಫಸ್ಟ್ ಹಾಫ್ ಸ್ವಲ್ಪ ಬೋರ್ ಅನ್ಸುತ್ತೆ, ಬಿಟ್ಟು ಸೆಕೆಂಡ್ ಹಾಫಲ್ಲಿ ಬ್ರಿಟಿಷ್ ಕಾಲ ಇಟ್ಕೊಂಡು ಒಂದು ಲೆವೆಲ್ಗೆ ಆ ನರೇಷನ್ ಮಾಡ್ಕೊಂಡು ಹೋಗೋದಿದೆ, ನಿಜಕ್ಕೂ ಸೂಪರ್ ಅದು. ಇನ್ನು ಮ್ಯೂಸಿಕ್ ಸಂಬಂಧಪಟ್ಟಂಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಖತ್ತಾಗಿದೆ. ಕಾನ್ಸೆಪ್ಟೇ ವೆರೈಟಿ ಆಗಿದೆ. ಸಿನಿಮಾನ ನಾವು ಎಂಟರ್ಟೈನ್ಮೆಂಟು, 4 ಫೈಟು, 4 ಡೈಲಾಗು ಇದನ್ನು ಅಲ್ಲದೆ ಒಂದು ಒಳ್ಳೆ ಡಾಕ್ಯುಮೆಂಟ್ರಿ ಲೆವೆಲಿಗೆ ಬಂದು ಕೂತ್ಕೊಂಡು ನೋಡ್ತೀವಿ ಅಂದರೆ ಸೂಪರ್ ಸಿನಿಮಾನೇ. ಆ್ಯಕ್ಟಿಂಗ್ ಚೆನ್ನಾಗಿದೆ, ಎಲ್ಲೂ ಬೋರ್ ಅನ್ಸಲ್ಲ. ಸ್ಟಾರ್ಟಿಂಗ್ ಒಂದು ಅದೇ ಫಸ್ಟ್ ಹಾಫಲ್ಲಿ ಸ್ವಲ್ಪ ಅಲ್ಲಲ್ಲಿ ಬೋರ್ ಅನ್ಸುತ್ತೆ, ಬಿಟ್ಟು ನೆಕ್ಸ್ಟ್ ಲೆವೆಲೆಲ್ಲ ಇದು ಸೂಪರ್ ಸಿನಿಮಾ. ನೀವು ಅಂದ್ಕೊಂಡಂಗೆ ಬಂದಿದ್ದೆ ಅಂದರೆ ಶಿವಣ್ಣ ಅವರ ಒಂದು ಆ್ಯಕ್ಟಿಂಗ್ ಇದರಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅವರ ಕ್ಯಾಮಿಯೋ ಎಲ್ಲ. ಹೌದು, ಬಂದಿದ್ಯಾ ಹೇಗೆ ಅಂತ ಅಂದ್ಕೊಂಡಂಗೆ ಬಂದಿದೆ ಅನ್ಸುತ್ತೆ ನಮಗೆ. ಯಾಕಂದ್ರೆ ರೀಚ್ ಆಗಿದೆ. ಇನ್ಫ್ಯಾಕ್ಟ್ ಇದರಲ್ಲಿ ಅದು ಜೈಲರಲ್ಲಿ ಶಿವಣ್ಣನಿಗೆ ಬಿಲ್ಡಪ್ ಎಲ್ಲ ಇಟ್ಬಿಟ್ಟು ಸಖತ್ತಾಗಿತ್ತು, ಅದಕ್ಕೆ ವಿಸಲ್ ಜಾಸ್ತಿ ಹೊಡೆದಿದ್ವಿ ನಾವು. ಇದರಲ್ಲಿ ಸಿನಿಮಾ ಆ ಥರ ಅಲ್ವಲ್ಲ, ಕಮರ್ಷಿಯಲ್ ಸಿನಿಮಾ ಅಲ್ಲದೆ ಇರೋದ್ರಿಂದ ಅಷ್ಟು ಮಾತ್ರ ಎಕ್ಸ್ಪೆಕ್ಟ್ ಮಾಡಬೇಕು ನಾವು. ಆ ಕಥೆನೂ ಹಂಗಿದೆ, ಶಿವಣ್ಣನ ಎಂಟ್ರಿ ಎಕ್ಸಿಟ್ ಅದೇ ಥರ ಇದೆ. ಸೊ ಸೂಪರ್ ಆಗಿದೆ ಸಿನಿಮಾದ ಸಂಬಂಧಪಟ್ಟಂಗೆ. ಏನೋ ಧನುಷ್ ಆ್ಯಕ್ಟಿಂಗ್ ಸೂಪರ್ ಇದೆ, ಮಾದೇಶ್ವರನ ಡೈರೆಕ್ಷನ್ ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಬಿ ಸೂಪರ್ ಆಗಿದೆ ಸಿನಿಮಾ. ಎಲ್ಲರೂ ಒಂದ್ಸಲ ನೋಡ್ಬೋದು, ಎಂಜಾಯ್ ಮಾಡ್ಬೋದು. 5ಗೆ ಎಷ್ಟು ರೇಟಿಂಗ್ ಕೊಡ್ತೀವಿ? 5ಗೆ ಒಂದು 3.5 ಕೊಡ್ಬೋದು, 3.4 ಕೊಡ್ಬೋದು. ಚೆನ್ನಾಗಿದೆ ಸಿನಿಮಾ. ಅದೇ ಹೇಳ್ತೀನಲ್ಲ, ಈಗ ಯಾವ ಬೇರೆ ಸಿನಿಮಾಗಳು, ಹಾಡುಗಳು, ಫೈಟ್ಗಳು ಇದೆಲ್ಲದ್ರ ಮಧ್ಯೆ ವೆರೈಟಿ ಸಿನಿಮಾನೇ. ಈ ಥರ ಸಿನಿಮಾನೇ ಎಷ್ಟು ಕೂಡ ಮಾಡಬೇಕಾಗಿರೋದು ಈ ಟೈಮಲ್ಲಿ. ಸುಮ್ಮನೆ ಯಾವುದೋ ಒಂದು ವರ್ಷಾನುಗಟ್ಟಲೆ ಟೈಪ್ ತೊಗೊಂಡು ವೇಸ್ಟ್ ಮಾಡೋದಕ್ಕಿಂತ ಈ ಥರ ಸಿನಿಮಾ ಮಾಡಬೇಕು ಅವರು. ಹಂಗೆ ಗ್ಯಾಪ್ ಇಟ್ಕೊಂಡು ಹೋಗ್ತಾ ಇದ್ರೆ ಮರೆಸ್ಬಿಡ್ತಾರೆ ಜನ. ಧನುಷ್ ಅವ್ರು ಮಾಡಿರೋ ನಿಜವೂ ಸೂಪರ್ ಆಗಿದೆ. ಶಿವಣ್ಣನ ಎಂಟ್ರಿ ಎಕ್ಸಿಟ್ ಇದೆಲ್ಲ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ನಮಗೆ ಗೊತ್ತಿತ್ತು ಅವರದ್ದು. ನೋಡಿದ್ವಿ ನಾವು ಸೀನು ಕುದುರೆ ಮೇಲೆ ಬರೋದು, ಅದಕ್ಕೆ ವೆಯ್ಟಿಂಗಲ್ಲಿ ಇದ್ವಿ ನಾವು. ಲಾಸ್ಟ್ ಶಿವಣ್ಣ ಬಂದೇ ಬರ್ತಾ ಅಂತ ಗೊತ್ತಿತ್ತು, ಬಟ್ ಅದೇ ಥರ ಇದೆ ಸಿನಿಮಾ ಕೂಡ. ಕ್ಲೈಮ್ಯಾಕ್ಸ್ ಸೀನು, ಬ್ರಿಟಿಷರ ವಿರುದ್ಧ ಹೋರಾಡೋದು ಇದೆಯಲ್ಲ, ಅದೆಲ್ಲ ಫೈಟ್ ಸೀನ್ಗಳು ಅದ್ಭುತವಾಗೇ ಇದ್ದಾವೆ, ಯಾವುದು ಕೂಡ ಡೆಮ್ಮಿ ಆಗಿಲ್ಲ, ಸೂಪರಾಗಿದೆ. ಥ್ಯಾಂಕ್ ಯು.